ಅವಮಾನ ಮಾಡ್ತೀಯೇನೆ. ಈಕಿನ ಒಮ್ಮೆ ಸಾಯಿಸಬಾರ್ದು. ಕೈ ಬಿಡ ಇಲ್ಲೋಡ. ಈಕಿ ಮಾಡ ಕೆಟ್ಟ ಕೆಲ್ಸಕ್ಕೆ ನಮ್ಮನ್ನು ಉಪಯೋಗಿಸ್ಕೊಂಡು ಆ ಕೆಲಸ ಆಗಿಲ್ಲ ಅಂತ ನಮ್ಮ ಮೇಲೆ ಈಕಿ ಅವಮಾನ ಮಾಡ್ತಾಳ, ಎತ್ತಬೇಕತ್ ಒದಿತಾಳ. ಈಕಿನ ಅಣು ಆಗಿ ಕೊಲ್ಬೇಕಿಕಿನ. ಈಕಿ ನಮಗೆ ಹೆಂಗ ಅವಮಾನ ಮಾಡಿದ್ಲು. ನಮ್ಮ ಗುರುಗಳು ಎಷ್ಟು ಪೂಜೆ ಪುನಸ್ಕಾರ ಬಲಿಗಳಲ್ಲೆಲ್ಲ ಕೊಟ್ಟು ಹೋಮ ಮಾಡಿ ನಮಗೆ ಶಕ್ತಿ ತುಂಬ್ಯಾರ. ಈಕಿ ಅವಮಾನ ಮಾಡಿದ್ಲು. ಈಕಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಈಕಿ ಅವ್ರಿಗೆ ಏನಾಗ್ಬೇಕಂತ ಮಾಡಿದ್ಲು ಅದು ಈಕಿಗೆ ತಿರುಗ್ ಮಂತ್ರ ಆಗಂಗ್ ಮಾಡೋಣ. ಹೇಳು ಮ್ಯಾಕ್ ಹೇಳ. ಈಕಿ ಹುಚ್ಚ ಮೂಳೆ ಆಗ್ಬೇಕೀಕೆ. ರೀ 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 ಏನಾತ್ಲಿ? ಏನಾತ? ರೀ ಇಲ್ಲೇನಾಯ್ತ್ರಿ? ಮನ್ಯಾಗ ಏನಾಯ್ತಿ ರೀ? ಇವ ನನ್ ಕುತ್ತಿಗೆನ ಹಿಡ್ದಿತ್ರಿ, ಎದಿ ಮೇಲೆ ಕುಂತಿತ್ರಿ. ಇವ ನನಗ್ ಮಾತಾಡಕ್ಕೂ ಬಿಡಾಕತ್ತಿದ್ದಿಲ್ರಿ. ಉಸಿರಾಡಕತ್ರ ಕುತ್ತಿಗೆ ಮೇಲೆ ಕುಂತಂಗಾಗಿತ್ರಿ ಅಂತ ಇದ್ರು ಬಿಡಾಕತ್ತಿದ್ದಿಲ್ರಿ. ಇವ ರೀ ದೇವ ರೀ ನಂಗೊತ್ತು ಆ ಶಾಂತ ಒಂದೇ ಕೆಲ್ಸಿದ. ಅಕ್ಕಿನೇ ಏನೋ ಮಾಡ್ಸ್ಯಾಳ್ರಿ, ಅಕ್ಕಿನೇ ಏನೋ ಮಾಡ್ಯಾಳ್ರಿ. ಈ ಮನ್ಯಾಗ ಏನಾಯ್ತ್ರಿ? ಆ ಶಾಂತವನ್ನ ಮಾಡ್ಸ್ಯಾಳ್ರಿ. ಅಕ್ಕಿನೇ ಕೆಲ್ಸ ಇದೆ, ಅಕ್ಕಿದೆ. ನಿಂಗೇನ್ ತೆಲಿಗಿಲಿ ಕೆಟ್ಟತನ? ಏನಾಯ್ತ್ಲಿ ಅಲ್ಲಿ? ಹಂಗ್ಯಾಕ್ ಬಿದ್ದಿ? ನಿಂಗೆ ಏನ್ ಹೇಳದಪ್ಪ ಅಂತಿನ ಆತಾಗ. ಒಟ್ಟು ಸುಮ್ಮನೆ ಇರಂಗಿಲ್ಲ ನೋಡಲ್ಲ. ಕೈ ಯಾವ್ದು ಸುಮ್ಮನೆ ಇರಂಗಿಲ್ಲ ನಿನಗ. ಸುಮ್ನ ನಾಟಕ ಮಾಡಾಕತ್ತೀಯನ? ಇದೊಂದು ಹೊಸಾದ. ಇಲ್ಲ ನೋಡ್, ನಾ ಹೇಳ್ತೇನೆ ಕೇಳ. ನೀನು ಸುಮ್ಮನೆ ಇದ್ದೀ ಚಲೋ ಆತ. ಸುಮ್ಮನೆ ನನಗೆ ಇದ್ದವಂಗೆ ತೆಲಿ ಕೆಡ್ಸಕ್ ಹೋಗ್ಬಿಡತ್ತಾಗ. ಈಗ ಹೇಳಾಕತ್ತೇನೆ, ಉಲ್ಟಾ ಸೀದಾ ತೆಲಿ ಹಿಡಿಸ್ಕೊಂತ ಆತಾಗ. ನಿಂಗೆ ಏನು ಬಂದತ್ ಅಂತೀನಿ ನಾನು ಆತಾಗ. ಸುಮ್ಮನೆ ಇರಂಗಿಲ್ಲಲ್ಲ, ಮನಿ ಒಟ್ಟ ತಣ್ಣಗಿರಂಗಿಲ್ಲಲ್ಲ ನಿನಗೆ. ಆ ಶಾಂತವರ ಯಾಕೆ ಮಾಡಿಸ್ತಾರ? ಅವ್ರ ಪಾಡಿಗೆ ಅವ್ರು ಅದಾರ. ನಿಂದು ಎಲ್ಲ ಬಿಟ್ಟು ನಿನಗೆ ಮಾಟ ಮಾಡ್ಸಕ್ ಬರ್ತಾರ ತಡಿ ಅವ್ರು. ಹುಚ್ಚು ಮೂಳಿ ಹೋಗತ್ತಾಗ ಮಾತಾಡಕ್ ಒಂದು ಇತಿಮಿತಿ ಬೇಡನ? ಅವ್ರು ಯಾಕೆ ನಿನ್ ಸುದ್ದಿ ಬರ್ತಾರ? ಅವ್ರ ಮಗಳು ಅದು ಇದು ಅಂತೇಳಿ ಅವ್ರ ಪಾಡಿಗೆ ಅವ್ರು ಅದಾರ. ಸುಮ್ಮನೆ ಮಾತಾಡಕ್ ಹೋಗ್ಬಾರ್ದು ಒಬ್ರಿಗೆ ವಿಚಾರಕ್ಕೆ. ಹಂಗೆಲ್ಲ ಏನ ನಿಮಗ್ ಗೊತ್ತಿಲ್ರಿ. ಹಾಗೆ ಮಾಡಿಸ್ತಾಳೆ. ಯಾಕಂದ್ರ ಅವ್ರ ಮಗಳಿಗೆ ನಾನ್ ಮಾಡಿಸಿದ್ನಲ್ಲ, ಅದಕ್ರಿ ಮಾಡಿಸ್ತಾಳ್ರಿ ಆಕಿ. ಏನ ಅವ್ರ ಮಗಳಿಗೆ ನೀನ್ ಮಾಡ್ಸಿದ್ಯಾ? ಅದು ರೀ ಅದು ಏನಂತಂದ್ರೆ ನಾನು ಮಾಡಿಸ್ಬೇಕಂತ ಮಾಡಿಸಿದ್ದಲ್ರಿ. ಅದು ಅಂದ್ರೆ ಅದು ತಪ್ಪಿಕೊಂಡಳಕಿ ನಾನೇನ ಮಾಡ್ಸೇನಿ ಅಂತ. ಅವ್ರು ಯಾರ ಏನೋ ಮಾಡ್ಸ್ಯಾರ, ಅದಕ್ಕ ಈಕಿ ನಾನೇ ಏನೋ ಮಾಡೇನಿ ಅಂತ ತಿಳ್ಕೊಂಡಾಳ್ರಿ. ಇಲ್ಲೋಡ, ಇಂತಾವ್ ಮಾಡಿ ಗಿಡಿದ್ರ ನೀನ ಏನ ಮಾಡಿ ಹಂಗಾರ. ಅದಕ್ಕ ಹಿಂಗ ಮಾತಾಡಕತ್ತಿ ನೀನಲ್ಲ. ಅರೇ ಅದು ಮೊನ್ನೆ ಎರ್ರ ಬಿರ್ರೆ ಹೊಡೆದ್ ಬಿಟ್ಟಾಳ್ರಿ ನಿನ್ನೆ. ಏನಾತಲ್ಲಿ? ಯಾರ ಏನ ಮಾಡ್ಸ್ಯಾರ, ನೀನ ಮಾಡ್ಸಿ ಅಂತ ತಿಳ್ಕೊಂಡು ನಂಗೆ ಎತ್ತಬೇಕಂತ ಹೊಡೆದಾಳ. ಗೊತ್ತಲ್ಲ ನನಗೆ ಎಷ್ಟು ನೋವಾಯ್ತು ಗೊತ್ತಾ? ಅದಕ್ಕಾಗಿ ಸುಳ್ಳೆ ನನ್ನ ಮೇಲೆ ಆಪಾದನೆ ಹೊರಿಸ್ತಾ ಇದ್ದಾಳ್ರಿ. ನಿಮಗೆ ಗೊತ್ತಾಗವಲ್ತು. ಅಯ್ಯೋ ದೇವ್ರಿ, ಹೋಗಿ ನಿನಗ್ ಹೇಳ್ತಾ ಇದೀನಲ್ಲ, ನನಗ್ ಬುದ್ಧಿ ಇಲ್ಲ ತಗ. ಏನಾಗೈತ್ಲೆ ನಿನಗೆ? ಹಂಗಾರ ನೀವು ಏನೋ ಮಾಟ ಮರಡಿ ಮಾಡ್ಸಿದ್ದೆ ಕರೆ ನೀವು? ಹ್ಞೂ, ಅದು ನಮ್ಗೇನೋ ಗೊತ್ತಾಗ್ಲಿಲ್ಲ, ಸಿಟ್ಟಿತ್ತು, ಅದಕ್ಕೆ ಮಾಡ್ಸಿದೆ. ಈಗ ಅವ್ರು ಮಾಡ್ಸ್ಯಾರ್ರಿ. ಏನೋ ಹೊಡಿತ್ರಿ ನಂಗೆ ಪಟ್ ಅಂತೇಳಿ ಕುತ್ತಿಗೆ ಮೇಲೆ ಕುಂತಿತ್ರಿ. ಯಾವ್ದೋ ದೆವ್ವನ್ನ ಚೂ ಬಿಟ್ಟಾಳ್ರಿ. ನನ್ನ ಸಾಯಿಸ್ಬೇಕಂತೇಳಿ ನನಗೆ ಎಲ್ಲ ಗೊತ್ತಾಗೋತ್ ನಂಗೆ. ನನ್ನ ಸಾಯಿಸ್ಬೇಕಂತೇಳಿ ಬಿಟ್ಟಾಳ್ರಿ. ನಡ್ರಿ ಕೇಳೋಣ, ನಡ್ರಿ. ಯಾಕ್ರಿ? ನಾ ಅವ್ರಿಗಲ್ಲ, ನಿನಗ ಹೋಯ್ತಿ ನಿನಗೆ. ಇಂಥವ್ ಮಾಡ್ತೀಯ ನೀನು? ಬೆನ್ ಚುರು ಅನ್ನತತಿ ಬಿಡ್ರಿ. ಮಾಟ ಮಂತ್ರ ಮಾಡ್ಸಕ್ ಹೋಗಿ ಮಾಟ ಮಂತ್ರ? ಇದಕ್ಕ ಓಡಾಡಕತ್ತಿದ್ರ ತಾಯಿ ಮಗಳು? ಅಬ್ಬ ನನಗ್ ಗೊತ್ತಾಗ್ಲಾರ್ದಂಗ ಹೋತಲ್ಲ ಇದು. ಏನಿರ್ಬೇಕು ನಿಮ್ಮನ್ನ ಅಂತ. ನಾನು ಏನ್ ಮಾಡ್ಲಿ ನಿಮ್ಮನ್ನ ಅಂತೀನಿ ನಾನು. ಹಂಗಾರ ನಿಮ್ಮನ್ನ ಹಿಂಗಲ್ಲ. ನಿಮ್ಮನ್ನ ಅದು ಆಕಿನ್ನ ಬಾಳಿ ಬದುಕಿನ ಇನ್ನೊಬ್ರು ಮನಿ ಸೊಸಿನ ಕರ್ಕೊಂಡು ನೀ ಮಾಟ ಮಾಡಿ ಮಾಡ್ಸಕ್ ಅಡ್ಡಾಡಕ್ಕೆ ನೀನು? ಅದೇ ಅಂತೀನಿ ನಾನು. ಏನಪ್ಪ ಇದು? ಅಲ್ಲ ಇವ್ರಿಬ್ರು ಈ ನಮ್ನಿ ಹೊಕ್ಕಾರಲ್ಲ ಮಾಡ್ತಾರಲ್ಲ ಅಂತೇಳಿ ಕೇಳ್ದೆ ನಾನು. ಬಾಯ್ ಬಿಡ್ಲಿಲ್ಲಲ್ಲ ನೀನ್ ನನ್ನ ಹತ್ರ. ನೀನು ಈಗ ಸುದ್ದಿ ಹೊರಬಿತ್ತಲ್ಲ. ನಿನ್ನ ಎಷ್ಟು ಬೂಟ್ಲೆ ಹೊಡೆಯಕ್ಕಿಲ್ಲ ಅಂತೀನಿ ನಾನು ನಿನ್ನ. ಅದು ಸಿಟ್ಟಿತ್ತು ನನಗೆ. ನನ್ನ ಮಗ ಸತ್ನಲ್ಲ, ಆಕಿ ಮಾತ್ರ ಮದುವೆ ಹಾಕೊಂಡು ಚೆನ್ನಾಗಿರ್ತಾಳ, ನನ್ನ ಮಗ ನೋಡ್ರಿ ಹಿಂಗ ಆಗ್ಬಿಟ್ಟಾನ. ಸಿಟ್ಟಿತ್ತು ನನಗೆ, ಅದಕ್ಕೆ ಹಂಗೆ ಮಾಡಿದೆ ಗೊತ್ತನ. ಈಗ ನಂತರ ಸಾಯಕತ್ತಿಲ್ಲಕ್ಕೆ ಆರಾಮಾಗಿ ಅದಾಳ ಗೊತ್ತನ. ಮದುವೆ ಫಿಕ್ಸ್
ಬೋಯ್ ಮುಚ್ಚ. ನಿನ್ನ ಮಗ ಕುಡ್ದು ಸತ್ರ ಅವ್ರೇನ್ ಮಾಡ್ಬೇಕು? ನಾನು ಯಾಕೆ ಸುಮ್ಮನದೇನು ಹೇಳ? ನಿನ್ನ ಮಗ ತಪ್ಪು ಮಾಡಿದ್ದ, ಕುಡ್ದುತ್ತಾ ಓಲಾಡ್ಕೊಂತ ಎತ್ತಾಗ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಸತ್ತಿದ್ದ. ಪಾಪ ಹುಡುಗಿ ಜೀವನ ಹಾಳಾಗೈತಿ. ತಂದೆ ತಾಯಿಯಾಗಿ ಅದಕ್ಕೊಂದು ನೆಲಿ ಕಲ್ಪ್ಸಾಕತ್ತಾರ. ಏನ ದೊಡ್ಡವರಾಗಿ ದೊಡ್ಡಿಸ್ತಾನ ಮೆರೆಯೋದು ಬಿಟ್ಟು ಅವ್ರಿಗೆ ಬಾಯಿಗೆ ಬಂದಂಗ ಮಾತಾಡ್ತೀಯ ನೀನು? ಹಾ, ಈಗೇನ್ ಅವ್ರಿಗೆ ದಾಡ ಆಗಿಲ್ ಬಿಡ್ರಿ. ನೋಡ್ರಿ ಈಗ ನನಗೇನ ಮಾಡ್ಸ್ಯಾರ ರೀ. ಆಗಲ್ಲ ಎದಿ ಮ್ಯಾಗ ಕುಂತಿತ್ರಿ ಏನೋ ಒಂದ್ ನಮನಿ ನನಗೆ. ಎದಿ ಮ್ಯಾಗ ಕುಂದಿರ್ತೈತಿ. ಮತ್ತೆ ಎಲ್ಲಿ ಕುಂತಿಲ್ಲನ? ಎದಿ ಮ್ಯಾಗ ಕುಂತಿತ್ತಂತ ಸುಳ್ಳು ನಾಟಕ ಮಾಡ್ಕೊಂತ. ಮುಚ್ಚು ಬಾಯಿ. ಕಣ್ಗೇನಾಗೈತಿ ನಾಟಕ ಮಾಡ್ಕೊಂತ. ಇನ್ನೊಂದ್ಸಲ ಏನಾರ ಅದಾಗೈತಿ ಇದಾಗೈತಿ ಅನ್ನ ನಿನ್ನ ಮತ್ತೆ ಒದ್ದು ಮೂಲೆ ಕುಂದಿರ್ಸ್ಲಿಲ್ಲ ಅಂದ್ರೆ ಕೇಳ್ತಿರ ನಾನು. ಏನ ನನ್ನ ಒಬ್ಬಕಿನ್ನ ಬಿಟ್ಟು ಬೇಡ್ರಿ. ರೀಲ್ ಏನಾಯ್ತ್ರಿ? ಒಂದೇ ಒಂದ್ಸಲ ಈಕಿನ್ನ ಒದಿಬೇಕು ಅನ್ನಿಸ್ತಾ ಐತಿ. ಒದಿಲಾ? ಒದಿತಿ ಸರಿ ಒದ್ದು ಬಿಡು. ಏನಾಯ್ತ್ರಿ? ಅಮ್ಮ ಮದ್ವಿಗೆ ಒಪ್ಪಿಗೆ ಅಂತೇಳಿ ಹೇಳ್ಯಾರ. ಆದಷ್ಟು ಬೇಗ ಮದ್ವಿ ಮಾಡಿ ಮುಗ್ಸೋಣ ಅಂತೇಳಿ ಹೇಳ್ಯಾರ. ನಿಂಗೆ ಫೋನ್ ಹಚ್ಚಿದ್ರನ? ಇಲ್ಲ, ಇವ್ರಿಗೆ ಹಚ್ಚಿದ್ರಂತೆ. ಇವ್ರು ಅಲ್ಲಿ ಹೊರಗದಾರಲ್ಲ, ನಂಗೆ ಫೋನ್ ಹಚ್ಚಿ ಹೇಳಿದ್ರು. ಹೌದಾ, ಖುಷಿ ಆತವ. ಈಕೆ ಮದ್ವೆ ವಿಷಯ ಕೇಳಿದ್ರೆ ಮಠಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡಿದ್ದೆ. ಈಗ ಸಂಜೆಗೆ ಆತಂದ್ರೆ ಅಷ್ಟು ಮಠಕ್ಕೆ ಹೋಗ್ಬರೋಣ. ಹ್ಞೂ ಅತ್ತೀರ, ಹೋಗ್ಬರಂತ ಬರೋ, ಎಲ್ಲರೂ ಹೋಗೋಣಮ್ಮ. ಸರಿ ಅವ್ವ, ಖುಷಿ ಆಯ್ತು. ನನ್ನ ಮಗಳು ಎಲ್ಲೇ ಒಂದು ಬತ್ತಲ್ಲ ಆರಾಮಾಗಿ ಇರ್ತೈತಲ್ಲ, ಅಷ್ಟೇ ಸಾಕು. ಅಂದಂಗೆ ನೀನು ನಂಬರ್ ಕೊಟ್ಟಿನಿ, ಫೋನ್ ಮಾಡ್ತಾರಂತ ನೋಡು. ಮದ್ವಿದೆ ಶಾಪಿಂಗ್ ಶುರು ಮಾಡ್ಬೇಕು. ಆದಷ್ಟು ಬೇಗ ಮದ್ವೆ ಮಾಡೋಣ ಅಂದಾರವ್ರು. ಎಲ್ಲಿ ಇಷ್ಟ್ರಾಗ ಸಿಹಿ ಸುದ್ದಿ ಕೊಟ್ರೆ ಇನ್ನು ಟೈಮ್ ಇಲ್ಲ. ತಡಿ, ಮೊದಲು ದೇವ್ರ ಮುಂದೆ ದೀಪ ಹಚ್ಚಿ ಬರ್ತೇನೆ. ಅಲ್ಲ ಸವಿತಕ್ಕ, ನಿನ್ನ ನಂಬರ್, ಫೋನ್ ನಂಬರ್ ಕೇಳಿದ್ರು, ಕೊಡ್ಲ್ಯಾ? ಏನೋ ಫೋನ್ ನಂಬರಾ? ಅಯ್ಯಪ್ಪ, ನಂಗೆ ಹೆದರಿಕೆ ಬರ್ತೈತವ. ಬೇಡ ಫೋನ್ ನಂಬರ್ ಕೊಡಬೇಡ ಯಶೋದ. ಅಯ್ಯೋ ಸವಿತಕ್ಕ, ಹಿಂಗಂದ್ರೆ ಹೆಂಗೆ? ಮತ್ತೆ ನೀವು ಒಬ್ರಿಗೊಬ್ರು ಮಾತಾಡ್ಕೋಬೇಕು. ಮನಸ್ಸು ಬಿಚ್ಚಿ ಮಾತಾಡ್ದಾಗಲೇ ಸಮಸ್ಯೆ ಬಗೆಹರಿಯೋದು. ಅದು ಅಲ್ಲದೆ ನಿಮ್ಮ ಮನಸ್ಸಿನಾಗ ಏನೈತಿ ಅವ್ರಿಗೆ ಗೊತ್ತಾಕೈತಿ, ಅವ್ರ ಮನಸ್ಸಿನಾಗ ಏನೈತಿ ನಿಮಗೆ ಗೊತ್ತಾಕೈತಿ. ಒಬ್ರಿಗೊಬ್ರು ಹಿಂಗೆ ಫ್ರೆಂಡ್ಲಿಯಾಗಿ ಖುಷಿಯಾಗಿ ಮಾತಾಡೋದ್ರಿಂದ ಸಂಬಂಧ ಇನ್ನೂ ಗಟ್ಟಿ ಆಕತಿ. ಅದು ಏನಾರ ಆಗ್ಲವ, ಆದರೂ ಒಂಥರ ಮಾತಾಡೋಕೆ ಭಾಳ ಹೆದರಿಕೆ ಬರ್ತೈತೆ. ಅಲ್ಲ, ನಿಮಗೇನೆ ಹೆದರಿಕೆ ಬರ್ತೈತಿ ಸವಿತಕ್ಕ, ಆಯ್ತು. ಆದ್ರೆ ಅವರಿಗೂ ಪಾಪ ಮಾತಾಡ್ಬೇಕು ಅಂತ ಆಸೆ ಇರ್ತೈತಲ್ಲ. ನಾವು ಇದನ್ನೇ ಯೋಚನೆ ಮಾಡ್ಬೇಕಾಕತ್ತಲ್ಲ ಸವಿತಕ್ಕ. ಹೇಳ್ರಿ ನೀವೇ ನೋಡೋಣ. ಈಗ ನೀವು ಮಾತಾಡೋದಿಲ್ಲ ಅಂತಂದ್ರೆ ಅವ್ರಿಗೊಂಥರ ಡಿಸಪಾಯಿಂಟ್ ಆದಂಗೆ ಆಗಂಗಿಲ್ಲನ? ಹೌದು, ಆದರೆ ಏನು ಮಾತಾಡ್ಬೇಕಂತ. ಅಯ್ಯೋ ದೇವ್ರಿ. ಅಲ್ಲ ಈಗ ಹಂಗಾರ ತಪ್ಪು ತಿಳ್ಕೊಬೇಡ್ರಿ, ಹಂಗೆ ಕೇಳ್ತೇನೆ. ಈಗ ಮೊದಲೇ ಮದ್ವೆ ಟೈಮ್ನ ನೀವು ಫೋನ್ನೇ ಮಾತಾಡಿಲ್ಲ? ಇಲ್ಲ, ಎಲ್ಲಿ ಮಾತಾಡ್ತಿ? ಅಪ್ಪ ನೋಡಿ ಬಂದಿದ್ದಷ್ಟೇ. ಒಂದೇ ಸಲ ಫೋನ್ಯಾಗ ಊಟ ನಾಷ್ಟ ಅಂತ ಏನೋ ಕೇಳಿತ್ತಷ್ಟೇ. ಅದಾದ್ಮೇಲೆ ಫೋನ್ ಬಂದಾಗ ನಾನು ರಿಸೀವೇ ಮಾಡಿರಲಿಲ್ಲ ಜಾಸ್ತಿ. ಅದಾದ್ಮೇಲೆ ಒಮ್ಮೆಕ ಮದ್ವೆನೇ ಆಗಿದ್ದು. ಎಲ್ಲಿ ಮಾತಾಡ್ತಿ ಹೇಳಿ ನೋಡೋಣ. ಯಾವ ಮದ್ವೆಗಿದ್ವಿ ಮಾತುಗೀತು ಇಲ್ಲ. ಛೇ, ಅವಾಗ ಮಾತಾಡ್ಕೊಂಡಿದ್ರೆ ಎಷ್ಟೋ ಸಮಸ್ಯೆ ಬಗೆಹರಿದಿರ್ತಿತ್ತು ಗೊತ್ತನ? ಹಾಂ, ನಿಮ್ಮ ಮನಸ್ಸಿನಾಗ ಏನೈತಿ, ಅವ್ರ ಮನಸ್ಸಿನಾಗ ಏನೈತಿ, ಒಬ್ರಿಗೊಬ್ರಿಗೆ ವಿಷಯ ಗೊತ್ತಾಕಿತ್ತು. ಅವ್ರನ್ನ ಮದುವೆ ಆಗ್ಬೇಕು ಬೇಡ ಅನ್ನೋದು ನಿಮ್ಮ ಒಪಿನಿಯನ್ ಗೊತ್ತಾಕಿತ್ತು. ಯಾವುದು ಮಾಡ್ಲಾರ್ದ ಒಮ್ಮಿಂದೊಮ್ಮಕ್ಕ ನೀವು ಇದು ಮಾಡ್ಕೊಂಡೆ ತಪ್ಪು ಮಾಡಿದ್ರಿ ಅಲ್ಲೇ. ಅದಕ್ಕೆ ಈಗ ಹಂಗಾಗೋದು ಬೇಡ. ಮಾತಾಡ್ರಿ, ಆರಾಮಾಗಿ ಮಾತಾಡ್ರಿ ಒಬ್ರಿಗೊಬ್ರು. ಆಮೇಲೆ ಒಂದೆರಡು ಸಲ ಮದುವೆಗಿಂತ ಮುಂಚೆನೇ ಹೊರಗೆ ಹೋಗಿ ಬರ್ರಿ. ಹಾಂ, ಹೊರಗೆ ನನಗೂ ಹೋಗ್ಬೇಕಂತ ಆಸೆ. ಅದನ್ನೇ ಹೇಳ್ತಿರೋದು. ಈಗ ನಾನು ನಿಮ್ಮ ತಮ್ಮ ಎಷ್ಟೆಲ್ಲ ಎಲ್ಲೆಲ್ಲ ಅಡ್ಡಾಡಿ ಹೋಗುತ್ತಾನೆ. ಹಾಂ, ನನಗೇನಿಷ್ಟ ತಿನ್ನಾಕ, ನಂಗೆ ಯಾವ ಕಲರ್ ಬಟ್ಟೆ ಇಷ್ಟ, ನಂಗೆ ಏನಿಷ್ಟ ಎಲ್ಲ ಗೊತ್ತು ನಿಮ್ಮ ತಮ್ಮಗೆ. ಅದಕ್ಕೆ ನಿಮ್ಮದು ಅವ್ರಿಗೆಲ್ಲ ಗೊತ್ತಿರಬೇಕು. ಹೋಗಿ ಬರ್ರಿ, ಒಂದೆರಡು ಸಲ ಪ್ಯಾಟಿಗೆ ದುರ್ಗದ ಬೆಲೆಗೆ ಹೋಗಿ ಬರ್ರಿ. ಈಗ ಯಾವ್ದಾರ ಹೊಸ ಪಿಕ್ಚರ್ ಬಂದವನ್ನ ನೋಡ್ರಿ, ಆ ಪಿಕ್ಚರಿಗೆ ಹೋಗಿ ಬರ್ರಿ. ಇನ್ನೂ ಜಾಸ್ತಿ ಮಜಾ ಅನ್ನಿಸ್ತತಿ. ಏನಂತೀರಿ? ಹೋಗಿ ಬರ್ರಿ, ಒಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ಸರಿ, ಆದರೆ ನೀನು ಬಾ ನಮ್ಮ ಜೊತೆಗೆ. ಅಯ್ಯೋ ಕತಿಯೇ, ಕರ್ಮದ ಹಾದಿ. ಅಲ್ಲ ಸವಿತಕ್ಕ, ಶಿವಪೂಜೆ ಕರ್ಡು ಬಿಟ್ಟಂಗೆ ನಾನು ಅದಕ್ಕೆ. ಅದು ಅಲ್ಲದೆ ನನ್ನ ಮಗಳು ಸಣ್ಣದೈತಿ, ನಿಮಗೆ ಗೊತ್ತಲ್ಲ. ಆಕಿ ಎಲ್ಲಿ ನೋಡಕ್ಕೆ ಬಿಡ್ತಾಳೆ, ಚಂದ ಕುಂದ್ರಕ್ಕೆ ಬಿಡ್ತಾಳೆ, ಬರೀ ಅಳ್ತಾಳೆ ಎಲ್ಲದಕ್ಕೂ. ಸುಮ್ಮನೆ ಆಕೆ ಅವಸರಕ್ಕೆ ಮತ್ತೆ ನೀವು ಓಡ್ ಬರ್ಬೇಕಾಕತ್ತೆ. ಆರಾಮು, ಈಗ ಯಾವುದು ಜಂಜಾಟಿಲ್ಲ ಏನಿಲ್ಲ. ನಾಳೆ ನಿಮ್ಮ ಮಕ್ಕಳು ಮರಿ ಆದ್ಮೇಲೆ ಅದನ್ನು ಕರ್ಕೊಂಡು ಹೋಗೋದು ಐತಿ. ಸುಮ್ಮನೆ ಯಾಕೆ ಇವಳ ಸಲಾಗಿ ನೀವು ಟೆನ್ಷನ್ ತೊಗೊತೀರಿ? ಆರಾಮಾಗಿ ಹೋಗಿ ಬರ್ರಿ. ನಾ ಹೇಳೋದಾದ್ರೆ ಯಾರು ಬೇಡ, ನೀವಿಬ್ಬರೇ ಹೋಗಿ ಬರ್ರಿ. ನೀವಿಬ್ಬರೇ ಹೋಗೋದ್ರಿಂದ ಇನ್ನೂ ಚೆನ್ನಾಗಿರ್ತೈತಿ. ಏನು, ಯಾವುದಕ್ಕೂ ನಾಚ್ಕೋಬೇಡ್ರಿ, ಸಂಕೋಚ ಪಡ್ಕೋಬೇಡ್ರಿ. ನಿಮ್ಮ ವಿಷಯ ಏನೈತಿ ಓಪನ್ ಆಗಿ ಮಾತಾಡ್ಕೊಡ್ರಿ. ನೀ ಹೇಳೋದು ಸರಿನೇ. ಆಯ್ತು, ಹಂಗೆ ಮಾಡ್ತೀನಿ. ಸರಿ, ಹಂಗಾರೆ ಮಠಕ್ಕೆ ಹೋಗೋಣಂತೆ. ರೆಡಿ ಆಗ್ರಿ.